ಪ್ರತಿ ವರ್ಷದಂತೆ 15ನೇ ವರ್ಷದ ರಥೋತ್ಸವದ ಪುಣ್ಯ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹದ್ದೇ ಪಾವನಗೊಳ್ಳಿರ್ತಕ್ಕಂತಹ ಈ ಒಂದು ಮನುಷ್ಯತ್ವದ ಶಕ್ತಿ ಮಲೈ ಮಹದೇಶ್ವರರ ಅಂತ ಅಂದರೆ 77 ಬೆಟ್ಟವನ್ನು ಅವರು ಹರಗಿಸಿಕೊಂಡು ಜಪ ತಪಸ್ಸುಗಳನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಕೊಟ್ಟು ಕೊಡುಗೈದಾನಿಗಳಾಗಿ ಕೊಟ್ಟು ಹೋಗಿರ್ತಕ್ಕಂತಹ ಋಷಿ ಮುನಿಗಳ ನಾವು ಧ್ಯಾನ ಸ್ಮರಣೆ ಮಾಡತಕ್ಕಂತಹದ್ದು ಮನುಷ್ಯತ್ವ, ಮಾನವೀಯತೆ. ಇಂತಹ ಒಂದು ಧರ್ಮದಲ್ಲಿ ಮಾಗಡಿ ಕಸಬಾದಲ್ಲಿ ಇರತಕ್ಕಂತಹ ಈ ಒಂದು ಚಿಕ್ಕದಾಗಿ ಮಹದೇಶ್ವರ ಬೆಟ್ಟದಲ್ಲಿ ಸಾವಿರಾರು ಭಕ್ತರು ಅವರನ್ನು ನಂಬಿಕೊಂಡು ಇಲ್ಲಿನ ಮಹತ್ವ ಒಂದು ಹಸುವಿಗೆ ಹಾಲು ಏನಾದರೂ ತೊಂದರೆ ಆಗ್ತಾ ಇದೆಯಪ್ಪ ಅಂದರೆ ಆ ಹಾಲನ್ನು ತಂದು ಆ ಸ್ವಾಮಿಗೆ ಸಮರ್ಪಣೆ ಮಾಡಿದಂತಹ ಸಂದರ್ಭದಲ್ಲಿ ಆ ಎತ್ತಾಗಿರಬಹುದು, ಹಸು ಆಗಿರಬಹುದು, ದನಕರುಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂತಹದ್ದು ಇಂತಹ ಒಂದು ಮಹದೇಶ್ವರರ ಪುಣ್ಯಸ್ಥಳ. ಮಹದೇಶ್ವರನ ನಾವು ಅಲ್ಲಿ ಹುಡುಕೊಂಡು ಹೋಗೋದಕ್ಕೆ ಮಿಗಿಲಾಗಿ ಇಲ್ಲಿ ಪೂಜೆ ಆದ ನಂತರ ಅಲ್ಲಿ ಹೋಗಬೇಕು ಅಂತಕ್ಕಂತಹ ಪದ್ಧತಿ ಇಲ್ಲಿ ನೆರವೇರ್ತಾ ಇದೆ. ಅಂತಹ ಒಂದು ಇಲ್ಲಿ ಸುಳ್ಳ ನುಡಿಯನ್ನು ನುಡಿದ್ರೂ ಕೂಡ ಅವನು ಕೆಳಗಡೆ ಹೋಗೋದ್ರೊಳಗೆ ತೊಂದರೆಯನ್ನು ಅನುಭವಿಸಿರ್ತಕ್ಕಂತಹ ಸಾಕಷ್ಟು ಭಕ್ತರಿದ್ದಾರೆ. ಇಲ್ಲಿ ಸಂತಾನ ಇಲ್ಲಲೇ ಇರತಕ್ಕಂತಹವರು ಆ ಭಗವಂತನಿಗೆ ಅರ್ಪಣೆ ಮಾಡಿ ಸಮರ್ಪಿಸಿ ಭಕ್ತಿಯನ್ನು ಸಮರ್ಪಣೆ ಮಾಡಿದರೆ ಸಾಕು, ಅವರಿಗೆ ಸಂತಾನ ಫಲವನ್ನು ಅರ್ಪಣೆ ಮಾಡಿರತಕ್ಕಂತಹ ಮಹದೇಶ್ವರನ್ನು ಕೊಂಡಾಡ್ತಾರೆ. ತಾಯಂದಿರು ಎಲ್ಲರೂ ಕೂಡ ಅವರ ಅನಾರೋಗ್ಯ ಕಷ್ಟಗಳನ್ನು ನಿವಾರಣೆ ಮಾಡಿರ್ತಕ್ಕಂತಹದ್ದನ್ನು ಒಬ್ಬೊಬ್ಬರೇ ಬಂದು ಹೇಳ್ತಾ ಇರ್ತಾರೆ ಗುರುಗಳಿಗೆ. ಇಂತಹ ಒಂದು ಶಕ್ತಿ ಈ ಮಹದೇಶ್ವರ ಬೆಟ್ಟದಲ್ಲಿ ಹದಗಿದೆ. ಅದೇ ಉದ್ದೇಶಕ್ಕೋಸ್ಕರ ಮಧ್ಯಾಹ್ನ ರಥೋತ್ಸವ, ರಾತ್ರಿ ಕೊಂಡೋತ್ಸವ, 3 ದಿನಗಳ ನಿರಂತರವಾಗಿ ಅನ್ನದಾಸೋಹ. ನಮ್ಮ ಭಾರತದ ಖಂಡದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದರಲ್ಲೂ ಕೂಡ ತುಮಕೂರು ಜಿಲ್ಲೆ ಆಗಿರಬಹುದು, ರಾಮನಗರ ಜಿಲ್ಲೆ ಆಗಿರಬಹುದು, ಮೊದಲು ಪ್ರಪ್ರಥಮವಾಗಿ ಕೊಟ್ಟಿರ್ತಕ್ಕಂತಹದ್ದು ಅನ್ನತೋ ಪ್ರಾಣ, ಪ್ರಾಣತೋ ಪರಾಕ್ರಮ ಅನ್ನತಕ್ಕಂತಹದ್ದಕ್ಕೆ ಸಾಕ್ಷಿ ಮಹದೇಶ್ವರರು. ಅನ್ನದಾನವನ್ನು ಮಾಡಿ ಸಂತೈಸ್ತಕ್ಕಂತಹ ಸದ್ಭಕ್ತರಿಗೆ ದಯಾಮಯನಾಗಿರುತ್ತೆ. ಭಕ್ತಿ ಹೇಗಿರುತ್ತಪ್ಪ ಅಂದರೆ ಇಲ್ಲಿನ ಭಕ್ತರದು ಬೇಡರ ಕಣ್ಣಪ್ಪ, ಅವನ ಕಥೆಯನ್ನು ನೀವೆಲ್ಲರೂ ಕೂಡ ಕೇಳಿದ್ದೀರ. ಅವನ ತಂದೆಗೆ ಸಂತಾನ ಇರೋದಿಲ್ಲ, ತಾಯಿ ಕೂಡ ಕಾಶಿಗೆ ಹೋಗ್ತಾರೆ, ಅಲ್ಲಿ ಸ್ನಾನವನ್ನು ಮಾಡಿಕೊಂಡು ತಪಸ್ಸನ್ನು ಮಾಡ್ತಾ ಇರ್ತಾರೆ 3 ಟೈಮು ಕೂಡ. ಅಂತಹ ಸಂದರ್ಭದಲ್ಲಿ ಅವನು ಭಗವಂತ ಪ್ರತ್ಯಕ್ಷನಾಗಿ ಆ ಬೇಡರ ಕಣ್ಣಪ್ಪನ ತಂದೆಯನ್ನು ಕೇಳ್ತಾನೆ, ನಿನಗೇನು ಬೇಕು ವರ ಅಂತ. ಆ ಸಂದರ್ಭದಲ್ಲಿ ಆ ಮುನಿಗಳು ಕೇಳ್ತಾರೆ, ನನಗೆ ಒಳ್ಳೆಯ ಒಬ್ಬ ಶಿಶು ಬೇಕಾಗಿದೆ ಅಂತ ಕೇಳ್ತಾರೆ. ಆ ಭಗವಂತ ಪ್ರತ್ಯಕ್ಷನಾಗಿ, ನಿನಗೆ ಆಯಸ್ಸು ಆರೋಗ್ಯ ಇಲ್ದಲೇ ಇರತಕ್ಕಂತಹ ಮಗು ಬೇಕಾ, ಆಯಸ್ಸು ಆರೋಗ್ಯ ಇರತಕ್ಕಂತಹ 16 ವರ್ಷದ ಶಿಶು ಬೇಕಾ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ದಯಾಮಯನಾಗಿರ್ತಕ್ಕಂತಹ ಭಗವಂತನನ್ನು ಕೇಳ್ತಾರೆ ಬೇಡರ ಕಣ್ಣಪ್ಪನ ತಂದೆ. ಆ ತಂದೆ ನಿನ್ನನ್ನು ಪೂಜಿಸ್ತಕ್ಕಂತಹ ಯಾರಾದರೂ ಒಬ್ಬ ಶಿಷ್ಯ, ನನಗೆ 16 ವರ್ಷ ಆಗಿದ್ರೂ ಪರವಾಗಿಲ್ಲ, ಅಂತಹ ಭಕ್ತ ನನಗೆ ಶಿಶು ಬೇಕಾಗಿದೆ ಅಂತ ಕೇಳ್ತಾರೆ. ನೋಡಿ, ಬೇಡರ ಕಣ್ಣಪ್ಪನ ತಂದೆನೇ ಕೂಡ ಭಕ್ತಿ ಭಾವ ಪುರಸ್ಕರಣೆ ಇರತಕ್ಕಂತಹ ಇಂತಹ ಭಕ್ತರು ಇಲ್ಲೆಲ್ಲರೂ ಕೂಡ ಬಂದಿರತಕ್ಕಂತಹವರು. ನನ್ನ ಭಕ್ತಿಯನ್ನು ಸಮರ್ಪಣೆ ಮಾಡ್ತೀವಿ, ಅವನಿಂದ ನಾವೇನು ಏನು ಕೇಳುವುದು ಬೇಡ ಅಂತಕ್ಕಂತಹ ಮಹದೇಶ್ವರರ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಅಂತಹ ಭಕ್ತ ಪ್ರೇರಣೆ ಆಗ್ತಾನೆ, ಶಿಶು ಜನಿಸುತ್ತೆ, ಅವನಿಗೆ ಏನು ಹೆಸರಿಡಬೇಕು ಅಂತ ಸಂದರ್ಭದಲ್ಲಿ ಭಗವಂತನೇ ಪ್ರತ್ಯಕ್ಷನಾಗಿ ಬೇಡರ ಕಣ್ಣಪ್ಪ ಎಂದು ಹಿಡಿ ಅಂತ ಅಂದ್ಬಿಟ್ಟು ಹೇಳಿದಂತಹ ಸಂದರ್ಭದಲ್ಲಿ ಅವನ ಭಕ್ತಿ ಭಾವ ಮಿಗಿಲಾಗಿ ಪ್ರಪಂಚಕ್ಕೆ ಆ ಅರ್ಪಣೆಯನ್ನು ಮಾಡಿರ್ತಕ್ಕಂಥ ಶಕ್ತಿ ಇವತ್ತು ತೋರ್ಪಡಿಸ್ತಾ ಇದ್ದಾರೆ. ಈ ಮಲೈ ಮಹದೇಶ್ವರರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಂದರ್ಭದಲ್ಲಿ ಈ ನಮ್ಮ ಹತ್ತಿರವಾಗಿರ್ತಕ್ಕಂತಹ ಬೆಟ್ಟದಲ್ಲೇ ಆಜುಬಾಜು ಗ್ರಾಮಸ್ಥರೆಲ್ಲರೂ ಕೂಡ ಸರ್ವ ಶುಚಿರ್ಭೂತರಾಗಿ ಭಯ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಸಂತೋಷ ಈ ಭಕ್ತರಿಗೆ ಏನು ಬೇಡ ಆ ಭಗವಂತ ಕೇಳ್ತಾ ಇದ್ದಾನೆ ಅಂತಕ್ಕಂತಹ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಆ ಭಕ್ತಿ ಅಂತರಾಳವಾಗಿದೆ, ಅಂತರ್ಜಲವಾಗಿದೆ, ಅಂತರ್ಜಲವನ್ನು ಶುದ್ಧಿ ಮಾಡತಕ್ಕಂತಹ ಭಕ್ತಿ ಮನೋಬಯಕೆ ಇದೆ. ಆ ಒಂದು ಸನ್ನಿವೇಶದಿಂದ ಇಲ್ಲಿನ ಟ್ರಸ್ಟು, ಇಲ್ಲಿನ ಭಕ್ತರು ಎಲ್ಲರೂ ಕೂಡಿಕೊಂಡು ದಾಸೋಹ ಶಿಬಿರವನ್ನು ದೊಡ್ಡದಾಗಿರತಕ್ಕಂಥ ಅನ್ನದಾನದ ಒಂದು ಸಭಾ ಭವನವನ್ನು ನಿರ್ಮಾಣ ಮಾಡಿದ್ದಾರೆ.
ಅವರೆಲ್ಲರಿಗೂ ಕೂಡ ಆ ಮಹದೇಶ್ವರರ ಆಶೀರ್ವಾದ ಸದಾಕಾಲ ಇರಲಿ. ಇಲ್ಲಿನ ಮಾಧ್ಯಮ ವೃಂದದವರಾಗಿರಬಹುದು, ಹಿರಿಯರಾಗಿರಬಹುದು, ತಾಯಂದಿರಾಗಿರಬಹುದು, ಎಲ್ಲರೂ ಕೂಡ ಒಂದೇ ರೀತಿ ಭಕ್ತಿಯನ್ನು ಸಮರ್ಪಣೆ ಮಾಡಿಕೊಂಡು ಪುಷ್ಪಾಲಂಕಾರವನ್ನು ಮಾಡಿ ಆ ಭಗವಂತನನ್ನ ಒಂದು ಮಹದೇಶ್ವರರ ರೂಪದಲ್ಲಿ ನಾವೆಲ್ಲರೂ ಕಾಣ್ತಾ ಇರತಕ್ಕಂಥದ್ದು ನಿಮ್ಮೆಲ್ಲರ ಸೌಭಾಗ್ಯ. ದೌರ್ಭಾಗ್ಯವನ್ನು ದೂರ ಕಳೀತಾ ಇದ್ದಾನೆ ಅಂತ ಹೇಳಿ ಬಯಸ್ತಾ ಈ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀವಿ. ಶಿವಂ ಭೂಯ. 15ನೇ ವಾರ್ಷಿಕೋತ್ಸವದ ಶ್ರೀ ಮಹದೇಶ್ವರ ಜಾತ್ರಾ ಮಹೋತ್ಸವ ಏನಿವತ್ತು ಈಗ ತಾನೇ ರಥೋತ್ಸವ ಪೂರ್ಣಗೊಂಡಿದೆ. ಈ ರಥೋತ್ಸವ ಸುಮಾರು ಒಂದು 5 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜಾತ್ರಾ ಮಹೋತ್ಸವ ಸುಮಾರು 15 ವರ್ಷದಿಂದನೂ ನಮ್ಮ ಟ್ರಸ್ಟು ಹಾಗೂ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರ ಮುಖೇನ ಇವತ್ತು ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ವಿಶೇಷ ಏನಂದರೆ ನಮ್ಮ 3 ಪಂಚಾಯಿತಿಗೆ ಮಧ್ಯದಲ್ಲಿರ್ತಕ್ಕಂಥ ದೇವರು ವಾದಪ್ಪ. ಇವತ್ತು ನೇತ್ರಹಳ್ಳಿ ಇರ್ಬೋದು, ತೈಕುಪ್ಪೆ ಇರ್ಬೋದು, ಕಲ್ಯಾಣ ಪಂಚಾಯಿತಿಯ ಮಧ್ಯಭಾಗದಲ್ಲಿ ನೆಲೆಸಿರ್ತಕ್ಕಂಥ ಮಹದೇಶ್ವರ ಇವತ್ತು ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಜನತೆ ಸೇರಿ ಇವತ್ತು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಹಾಗೂ ಪಟ್ಟಣದಲ್ಲಿ ಇರ್ತಕ್ಕಂಥ ಇರ್ಬೋದು, ತಾಲೂಕಿನ ಎಲ್ಲ ಗ್ರಾಮಸ್ಥರು ಎಲ್ಲರೂ ಬಂದು ಇವತ್ತು ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಪಾಲ್ಗೊಳ್ತಿದ್ದಾರೆ. ಅದೇ ರೀತಿ ಪಟ್ಟಣದಲ್ಲಿರ್ತಕ್ಕಂಥ ಸಿಟಿಲಿರ್ತಕ್ಕಂಥ ಎಲ್ಲರೂ ಸಹ ಈಗ ಈ ಮಹದೇವನ ಜಾತ್ರೆಗೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಸಂಜೆ ಸಹ 6 ಗಂಟೆಗೆ ಕೊಂಡೋಯಿದೆ ಮತ್ತು ರಥ ಮತ್ತು ಇದು ಹಾಗೆ ನಾಟಕ ಇದೆ. ಅದೇ ಆರತಿ ಸಹ ಇದೆ. ಸಂಜೆ ಸಹ ವಿಜೃಂಭಣೆಯಾಗಿ ನಡೀತದೆ. ಅದೇ ರೀತಿ ಎಲ್ಲ ರಾಜಕಾರಣಿಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮಾದಪ್ಪನ ಕಡೆಯಿಂದ ಎಲ್ಲರಿಗೂ ಶುಭನ ಕೊಡ್ತೀವಿ. ನಮಸ್ಕಾರ. ಇದು ಮೋಟೇಗೌಡನಪಾಳ್ಯ ಮಾಗಡಿ ತಾಲೂಕಲ್ಲಿ ಚಿಕ್ಕ ಗ್ರಾಮಗಳು. ಏನು ಮೋಟೇಗೌಡನಪಾಳ್ಯದಲ್ಲಿ ಒಂದು 65 ಮನೆ, ಕುರುಪಾಳ್ಯದಲ್ಲಿ ಒಂದು 60 ಮನೆ ಇರ್ತಕ್ಕಂಥ ಚಿಕ್ಕ ಗ್ರಾಮಗಳು. ಈ ಗ್ರಾಮಗಳಲ್ಲಿ ಮಹದೇಶ್ವರರು, ಶ್ರೀ ಮಹದೇಶ್ವರರು ಏನು ನಮ್ಮ ಶ್ರೀಶೈಲದಿಂದ ಬಂದು ಪ್ರಥಮ ಬಾರಿಗೆ ಇಲ್ಲಿ ನೆಲೆಗೊಂಡು ಏನು ಈಗ ನೀವು ನೋಡ್ಬೋದು, ಫ್ರೀ ದಿನಗಳಲ್ಲಿ ಬಂದು ನೋಡ್ಬೋದು. ಶ್ರೀಶೈಲದಲ್ಲಿ ಏನಿದೆ ಲಿಂಗು ಉದ್ಭವ ಮೂರ್ತಿ, ಅದೇ ಮೂರ್ತಿ ಇಲ್ಲಿ ಉದ್ಭವ. ಇಲ್ಲಿ ಯಾವುದೇ ರೀತಿಯಾಗಲಿ ಕೆತ್ತನೆ ಮಾಡಿ ಕೂರಿಸಿರ್ತಕ್ಕಂಥ ಶಿಲೆ ಯಾವುದೂ ಇಲ್ಲ, ಎಲ್ಲ ಉದ್ಭವ ಮೂರ್ತಿ. ನೀವು ಲಿಂಗು ನೋಡ್ಬೋದು, ಮತ್ತು ನಮ್ಮ ಬಸವಣ್ಣ ನೋಡ್ಬೋದು, ನಾಗಮಲೆ ನೋಡ್ಬೋದು. ಮತ್ತು ಶ್ರೀ ಸ್ವಾಮಿಯು ಹಿಂಬದಿಗೆ ವಿಶ್ರಾಂತಿ ಪಡೆದಂಥ ಹಿಂದೆಗಡೆ ದೊಡ್ಡ ಬೃಹದಾಕಾರವಾದಂಥ ಒಂದು ಗುಂಡನ್ನು ಸಹ ನೀವು ನೋಡ್ಬೋದು. ಯಾಕಂದರೆ ಇಲ್ಲಿ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ. ಈ ತೀರ್ಥಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಹಿಂದೆ ತೀರ್ಥಕಟ್ಟೆ ಇದೆ, 4 ಅಡಿಗೆ ಸಂಬಂಧಿಸಿದಂತೆ. ಇವತ್ತೇ ಇಡೀ ಪ್ರಪಂಚದಲ್ಲಿ ಎಲ್ಲೇ ಬರಗಾಲ ಬಂದ್ರೂ ನಮ್ಮ ಮಹದೇಶ್ವರ ದೇವಸ್ಥಾನದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಯಾವುದೇ ರೀತಿ ಇನ್ನೂ ಹಿಂದೆ ಪೂರ್ವಜರಿಂದ ಹಿಡಿದು ಇವತ್ತಿನವರೆಗೂ ಯಾವುದೇ ರೀತಿಯಾದಂಥ ಬರಗಾಲ ಬರೋದಿಲ್ಲ ಅಂತಲೂ ನಾವು ನಂಬ್ಕೊಂಡಿದ್ದೀವಿ. ಇಲ್ಲಿ ನಂಬಿಕೆ ಆರಾಧ್ಯ ದೈವ. ಯಾಕಂದರೆ ಯಾರೇ ಒಂದು ವ್ಯಕ್ತಿಗಳಾಗಲಿ, ಏನೇ ಒಂದು ಅಹಿತಕರ ಘಟನೆಗಳು ನಡೆದರೂ ಸಹ ಇಲ್ಲಿ ಯಾರೂ ಸುಳ್ಳನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಸುಳ್ಳನ್ನು ಹೇಳಿದಾಗ ಅದರ ಅನುಭವವನ್ನು ತತ್ಕ್ಷಣದಲ್ಲೇ, ಅಂದರೆ ವಿತಿನ್ 24 ಗಂಟೆ ಒಳಗಡೆ ಅನುಭವಿಸಿದಂಥ ಪ್ರತೀತಿಗಳು ಒಂದಲ್ಲ, ಎರಡಲ್ಲ, 100 ಅಲ್ಲ, ಸಾವಿರಾರು ಪ್ರತೀತಿಗಳಿದೆ. ಅದನ್ನು ಮನಗೊಂಡು ಇವತ್ತು ಅಷ್ಟೇ ಈ ಒಂದು ಕಲಿಯುಗದಲ್ಲಿ ಧರ್ಮ ಯುಗದ ದೇವರಾಗಿರ್ತಕ್ಕಂಥ ನಮ್ಮ ಮಹದೇಶ್ವರರು ನೆಲೆಗೊಂಡು ಇಲ್ಲಿ ವರ್ಷ ಇಡೀ ಪೂರ್ತಿ ಅನ್ನದಾನ ನಡೆಯುತ್ತೆ. ಕಾರ್ತಿಕ್ ಮಾಸ ಆಗ್ಬೋದು, ಎಲ್ಲ ಮಾಸದಲ್ಲೂ ನಾವು ಈ ಒಂದು ಟ್ರಸ್ಟ್ ಅಂತ ಒಂದು 15 ವರ್ಷದಿಂದ ರೂಪಿಸ್ಕೊಂಡು ನಾವು ಈ ಒಂದು ಕ್ಷೇತ್ರದಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲನೂ ಒಳಗೊಂಡು ಎಲ್ಲರನ್ನೂ ಒಂದು ಹಿಂಬಾಲಿಸ್ಕೊಂಡು ಅವ್ರನ್ನ ಮನವೊಲಿಸ್ಕೊಂಡು ನಾವೀಗ ಅನ್ನದಾಸೋಹ ಭವನ ಮತ್ತು ಕಲ್ಯಾಣ ಮಂಟಪವನ್ನು ನಾವು ಆಲ್ರೆಡಿ ಅರ್ಧ ಮುಗಿಸಿದ್ದೀವಿ. ಇನ್ನೂ ಪೂರ್ತಿ ಮುಗಿಸೋ ಮಟ್ಟದಲ್ಲಿ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಬಹಳ ಪುಣ್ಯಕ್ಷೇತ್ರವಾಗಿ ಮಾಗಡಿ ತಾಲೂಕಿನಲ್ಲೇ ಒಂದು ಐತಿಹಾಸಿಕ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸಬೇಕನ್ನೋದು ನಮ್ಮ ಗುರಿ ಇದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗಿ ಆ ಭಗವಂತನ ಆಶೀರ್ವಾದ ಪಡೆದಿದ್ದೇ ಆದಲ್ಲಿ ಎಲ್ಲರಿಗೂ ಧರ್ಮದ ಜೊತೆಗೆ ಪುಣ್ಯ ಮತ್ತು ಅವರ ಕೌಟುಂಬಿಕ ಒಂದು ಕಷ್ಟಗಳೇನಿದೆ ಪರಿಹಾರ ಆಗುತ್ತೆ ಅನ್ನೋದು ಒಂದು ಪ್ರತೀತಿ. ಹಾಗಾಗಿ ಎಲ್ಲ ಭಕ್ತರು ಬಂದು ಭಗವಂತನ ದರ್ಶನವನ್ನು ಮಾಡಿ ಪುನೀತರಾಗಬೇಕಂತ ನಾನು ಟ್ರಸ್ಟ್ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.